ಬಂದಿದೆ. ನಾಳೆ ಹಾಸನಾಂಬಿಯ ದರ್ಶನದ ಕೊನೆಯ ದಿನ. ಇಂದು ಹಾಸನಾಂಬಿಯ ಸನ್ನಿಧಿಯಲ್ಲಿ ಭಕ್ತರ ದಂಡೆ ಕಂಡು ಬಂದಿದೆ. ರಾತ್ರಿ 9 ಗಂಟೆವರೆಗೆ ಮಾತ್ರ ದರ್ಶನಕ್ಕೆ ಅವಕಾಶ ಇವತ್ತು. ಇನ್ನು ನಾಳೆ ಬೆಳಗ್ಗೆ 5:30ರಿಂದ ಸಂಜೆ 7 ಗಂಟೆವರೆಗೆ ದರ್ಶನ ಇರುತ್ತೆ. ಈಗಾಗಲೇ 20 ಲಕ್ಷಕ್ಕೂ ಹೆಚ್ಚು ಜನ ದೇವಿ ದರ್ಶನವನ್ನು ಪಡೆದಿದ್ದಾರೆ. ನಾಳೆ ಸಂಜೆ 7 ಗಂಟೆಗೆ ಈ ಸಾರ್ವಜನಿಕ ದರ್ಶನ ಕೊನೆಗೊಳ್ಳಲಿದೆ. ನಾಡಿದ್ದು ಹಾಸನಾಂಬೆಯ ದೇವಸ್ಥಾನದ ಗರ್ಭಗುಡಿಯ ಬಾಗಿಲನ್ನು ಮುಚ್ಚಲಾಗುತ್ತೆ. ಹಾಗಾಗಿ ಇವತ್ತು ನಾಳೆ ಆಲ್ಮೋಸ್ಟ್ ಕೊನೆ ದಿನಗಳು. ಹಾಗಾಗಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಹರಿದು ಬರ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾಡಳಿತ ಕೊಟ್ಟಿರುವ ಮಾಹಿತಿಯ ಪ್ರಕಾರ 18 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು ಆಗಮಿಸಿದ್ದಾರೆ. ಸೊ ಈ ಸಾರಿ ದಾಖಲೆಯ ಮಟ್ಟದಲ್ಲಿ ಹಾಸನಾಂಬೆಯ ದರ್ಶನವನ್ನ ಭಕ್ತರು ಪಡ್ಕೊಂಡಿದ್ದಾರೆ. ಬೆಂಗಳೂರಿನ ವಿಜಯನಗರ ಸಮುದ್ರ ರೇಣುಕಾ ಮತ್ತು ಮಹಾದೇವಪ್ಪನವರೇ, ನಿಮ್ಮ ಮಗ ವಿಜಯ್ ಎಕ್ಸಿಟ್ ಗೇಟ್ ಬಳಿ ಕಾಯ್ತಾ ಇದ್ದಾರೆ. ಅವರನ್ನ ಈ ಕೂಡಲೇ ಭೇಟಿಯಾಗಿ. ನೆಲಮಂಗಲದ ಮಾಯನಾಕನಹಳ್ಳಿಯ ಲಕ್ಷ್ಮಮ್ಮ ಬಂದಿದೆ. ನಾಳೆ ಹಾಸನಾಂಬಿಯ ದರ್ಶನದ ಕೊನೆಯ ದಿನ. ಇಂದು ಹಾಸನಾಂಬಿಯ ಸನ್ನಿಧಿಯಲ್ಲಿ ಭಕ್ತರ ದಂಡೆ ಕಂಡು ಬಂದಿದೆ. ರಾತ್ರಿ 9 ಗಂಟೆವರೆಗೆ ಮಾತ್ರ ದರ್ಶನಕ್ಕೆ ಅವಕಾಶ ಇವತ್ತು. ಇನ್ನು ನಾಳೆ ಬೆಳಗ್ಗೆ 5:30ರಿಂದ ಸಂಜೆ 7 ಗಂಟೆವರೆಗೆ ದರ್ಶನ ಇರುತ್ತೆ. ಈಗಾಗಲೇ 20 ಲಕ್ಷಕ್ಕೂ ಹೆಚ್ಚು ಜನ ದೇವಿ ದರ್ಶನವನ್ನು ಪಡೆದಿದ್ದಾರೆ. ನಾಳೆ ಸಂಜೆ 7 ಗಂಟೆಗೆ ಈ ಸಾರ್ವಜನಿಕ ದರ್ಶನ ಕೊನೆಗೊಳ್ಳಲಿದೆ. ನಾಡಿದ್ದು ಹಾಸನಾಂಬೆಯ ದೇವಸ್ಥಾನದ ಗರ್ಭಗುಡಿಯ ಬಾಗಿಲನ್ನು ಮುಚ್ಚಲಾಗುತ್ತೆ. ಹಾಗಾಗಿ ಇವತ್ತು ನಾಳೆ ಆಲ್ಮೋಸ್ಟ್ ಕೊನೆ ದಿನಗಳು. ಹಾಗಾಗಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಹರಿದು ಬರ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾಡಳಿತ ಕೊಟ್ಟಿರುವ ಮಾಹಿತಿಯ ಪ್ರಕಾರ 18 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು ಆಗಮಿಸಿದ್ದಾರೆ. ಸೊ ಈ ಸಾರಿ ದಾಖಲೆಯ ಮಟ್ಟದಲ್ಲಿ ಹಾಸನಾಂಬೆಯ ದರ್ಶನವನ್ನ ಭಕ್ತರು ಪಡ್ಕೊಂಡಿದ್ದಾರೆ. ಬೆಂಗಳೂರಿನ ವಿಜಯನಗರ ಸಮುದ್ರ ರೇಣುಕಾ ಮತ್ತು ಮಹಾದೇವಪ್ಪನವರೇ, ನಿಮ್ಮ ಮಗ ವಿಜಯ್ ಎಕ್ಸಿಟ್ ಗೇಟ್ ಬಳಿ ಕಾಯ್ತಾ ಇದ್ದಾರೆ. ಅವರನ್ನ ಈ ಕೂಡಲೇ ಭೇಟಿಯಾಗಿ. ನೆಲಮಂಗಲದ ಮಾಯನಾಕನಹಳ್ಳಿಯ ಲಕ್ಷ್ಮಮ್ಮ ಬಂದಿದೆ. ನಾಳೆ ಹಾಸನಾಂಬಿಯ ದರ್ಶನದ ಕೊನೆಯ ದಿನ. ಇಂದು ಹಾಸನಾಂಬಿಯ ಸನ್ನಿಧಿಯಲ್ಲಿ ಭಕ್ತರ ದಂಡೆ ಕಂಡು ಬಂದಿದೆ. ರಾತ್ರಿ 9 ಗಂಟೆವರೆಗೆ ಮಾತ್ರ ದರ್ಶನಕ್ಕೆ ಅವಕಾಶ ಇವತ್ತು. ಇನ್ನು ನಾಳೆ ಬೆಳಗ್ಗೆ 5:30ರಿಂದ ಸಂಜೆ 7 ಗಂಟೆವರೆಗೆ ದರ್ಶನ ಇರುತ್ತೆ. ಈಗಾಗಲೇ 20 ಲಕ್ಷಕ್ಕೂ ಹೆಚ್ಚು ಜನ ದೇವಿ ದರ್ಶನವನ್ನು ಪಡೆದಿದ್ದಾರೆ. ನಾಳೆ ಸಂಜೆ 7 ಗಂಟೆಗೆ ಈ ಸಾರ್ವಜನಿಕ ದರ್ಶನ ಕೊನೆಗೊಳ್ಳಲಿದೆ. ನಾಡಿದ್ದು ಹಾಸನಾಂಬೆಯ ದೇವಸ್ಥಾನದ ಗರ್ಭಗುಡಿಯ ಬಾಗಿಲನ್ನು ಮುಚ್ಚಲಾಗುತ್ತೆ. ಹಾಗಾಗಿ ಇವತ್ತು ನಾಳೆ ಆಲ್ಮೋಸ್ಟ್ ಕೊನೆ ದಿನಗಳು. ಹಾಗಾಗಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಹರಿದು ಬರ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾಡಳಿತ ಕೊಟ್ಟಿರುವ ಮಾಹಿತಿಯ ಪ್ರಕಾರ 18 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು ಆಗಮಿಸಿದ್ದಾರೆ. ಸೊ ಈ ಸಾರಿ ದಾಖಲೆಯ ಮಟ್ಟದಲ್ಲಿ ಹಾಸನಾಂಬೆಯ ದರ್ಶನವನ್ನ ಭಕ್ತರು ಪಡ್ಕೊಂಡಿದ್ದಾರೆ. ಬೆಂಗಳೂರಿನ ವಿಜಯನಗರ ಸಮುದ್ರ ರೇಣುಕಾ ಮತ್ತು ಮಹಾದೇವಪ್ಪನವರೇ, ನಿಮ್ಮ ಮಗ ವಿಜಯ್ ಎಕ್ಸಿಟ್ ಗೇಟ್ ಬಳಿ ಕಾಯ್ತಾ ಇದ್ದಾರೆ. ಅವರನ್ನ ಈ ಕೂಡಲೇ ಭೇಟಿಯಾಗಿ. ನೆಲಮಂಗಲದ ಮಾಯನಾಕನಹಳ್ಳಿಯ ಲಕ್ಷ್ಮಮ್ಮ ಬಂದಿದೆ. ನಾಳೆ ಹಾಸನಾಂಬಿಯ ದರ್ಶನದ ಕೊನೆಯ ದಿನ. ಇಂದು ಹಾಸನಾಂಬಿಯ ಸನ್ನಿಧಿಯಲ್ಲಿ ಭಕ್ತರ ದಂಡೆ ಕಂಡು ಬಂದಿದೆ. ರಾತ್ರಿ 9 ಗಂಟೆವರೆಗೆ ಮಾತ್ರ ದರ್ಶನಕ್ಕೆ ಅವಕಾಶ ಇವತ್ತು. ಇನ್ನು ನಾಳೆ ಬೆಳಗ್ಗೆ 5:30ರಿಂದ ಸಂಜೆ 7 ಗಂಟೆವರೆಗೆ ದರ್ಶನ ಇರುತ್ತೆ. ಈಗಾಗಲೇ 20 ಲಕ್ಷಕ್ಕೂ ಹೆಚ್ಚು ಜನ ದೇವಿ ದರ್ಶನವನ್ನು ಪಡೆದಿದ್ದಾರೆ.
ನಾಳೆ ಸಂಜೆ 7 ಗಂಟೆಗೆ ಈ ಸಾರ್ವಜನಿಕ ದರ್ಶನ ಕೊನೆಗೊಳ್ಳಲಿದೆ. ನಾಡಿದ್ದು ಹಾಸನಾಂಬೆಯ ದೇವಸ್ಥಾನದ ಗರ್ಭಗುಡಿಯ ಬಾಗಿಲನ್ನು ಮುಚ್ಚಲಾಗತ್ತೆ. ಹಾಗಾಗಿ ಇವತ್ತು ನಾಳೆ ಆಲ್ಮೋಸ್ಟ್ ಕೊನೆ ದಿನಗಳು. ಹಾಗಾಗಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಹರಿದು ಬರ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾಡಳಿತ ಕೊಟ್ಟಿರುವ ಮಾಹಿತಿಯ ಪ್ರಕಾರ 18 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು ಆಗಮಿಸಿದ್ದಾರೆ. ಸೊ ಈ ಸಾರಿ ದಾಖಲೆಯ ಮಟ್ಟದಲ್ಲಿ ಹಾಸನಾಂಬೆಯ ದರ್ಶನವನ್ನ ಭಕ್ತರು ಪಡ್ಕೊಂಡಿದ್ದಾರೆ. ಬೆಂಗಳೂರಿನ ವಿಜಯನಗರ ಸಮುದ್ರ ರೇಣುಕಾ ಮತ್ತು ಮಹಾದೇವಪ್ಪನವರೇ, ನಿಮ್ಮ ಮಗ ವಿಜಯ್ ಎಕ್ಸಿಟ್ ಗೇಟ್ ಬಳಿ ಕಾಯ್ತಾ ಇದ್ದಾರೆ. ಅವರನ್ನ ಈ ಕೂಡಲೇ ಭೇಟಿಯಾಗಿ. ನೆಲಮಂಗಲದ ಮಾಯನಾಕನಹಳ್ಳಿಯ ಲಕ್ಷ್ಮಮ್ಮ ಬಂದಿದೆ. ನಾಳೆ ಹಾಸನಾಂಬೆಯ ದರ್ಶನದ ಕೊನೆಯ ದಿನ. ಇಂದು ಹಾಸನಾಂಬೆಯ ಸನ್ನಿಧಿಯಲ್ಲಿ ಭಕ್ತರ ದಂಡೆ ಕಂಡು ಬಂದಿದೆ. ರಾತ್ರಿ 9 ಗಂಟೆವರೆಗೆ ಮಾತ್ರ ದರ್ಶನಕ್ಕೆ ಅವಕಾಶ ಇವತ್ತು. ಇನ್ನು ನಾಳೆ ಬೆಳಗ್ಗೆ 5:30ರಿಂದ ಸಂಜೆ 7 ಗಂಟೆವರೆಗೆ ದರ್ಶನ ಇರುತ್ತೆ. ಈಗಾಗಲೇ 20 ಲಕ್ಷಕ್ಕೂ ಹೆಚ್ಚು ಜನ ದೇವಿ ದರ್ಶನವನ್ನು ಪಡೆದಿದ್ದಾರೆ. ನಾಳೆ ಸಂಜೆ 7 ಗಂಟೆಗೆ ಈ ಸಾರ್ವಜನಿಕ ದರ್ಶನ ಕೊನೆಗೊಳ್ಳಲಿದೆ. ನಾಡಿದ್ದು ಹಾಸನಾಂಬೆಯ ದೇವಸ್ಥಾನದ ಗರ್ಭಗುಡಿಯ ಬಾಗಿಲನ್ನು ಮುಚ್ಚಲಾಗತ್ತೆ. ಹಾಗಾಗಿ ಇವತ್ತು ನಾಳೆ ಆಲ್ಮೋಸ್ಟ್ ಕೊನೆ ದಿನಗಳು. ಹಾಗಾಗಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಹರಿದು ಬರ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾಡಳಿತ ಕೊಟ್ಟಿರುವ ಮಾಹಿತಿಯ ಪ್ರಕಾರ 18 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು ಆಗಮಿಸಿದ್ದಾರೆ. ಸೊ ಈ ಸಾರಿ ದಾಖಲೆಯ ಮಟ್ಟದಲ್ಲಿ ಹಾಸನಾಂಬೆಯ ದರ್ಶನವನ್ನ ಭಕ್ತರು ಪಡ್ಕೊಂಡಿದ್ದಾರೆ. ಬೆಂಗಳೂರಿನ ವಿಜಯನಗರ ಸಮುದ್ರ ರೇಣುಕಾ ಮತ್ತು ಮಹಾದೇವಪ್ಪನವರೇ, ನಿಮ್ಮ ಮಗ ವಿಜಯ್ ಎಕ್ಸಿಟ್ ಗೇಟ್ ಬಳಿ ಕಾಯ್ತಾ ಇದ್ದಾರೆ. ಅವರನ್ನ ಈ ಕೂಡಲೇ ಭೇಟಿಯಾಗಿ. ನೆಲಮಂಗಲದ ಮಾಯನಾಕನಹಳ್ಳಿಯ ಲಕ್ಷ್ಮಮ್ಮ ಬಂದಿದೆ. ನಾಳೆ ಹಾಸನಾಂಬೆಯ ದರ್ಶನದ ಕೊನೆಯ ದಿನ. ಇಂದು ಹಾಸನಾಂಬೆಯ ಸನ್ನಿಧಿಯಲ್ಲಿ ಭಕ್ತರ ದಂಡೆ ಕಂಡು ಬಂದಿದೆ. ರಾತ್ರಿ 9 ಗಂಟೆವರೆಗೆ ಮಾತ್ರ ದರ್ಶನಕ್ಕೆ ಅವಕಾಶ ಇವತ್ತು. ಇನ್ನು ನಾಳೆ ಬೆಳಗ್ಗೆ 5:30ರಿಂದ ಸಂಜೆ 7 ಗಂಟೆವರೆಗೆ ದರ್ಶನ ಇರುತ್ತೆ. ಈಗಾಗಲೇ 20 ಲಕ್ಷಕ್ಕೂ ಹೆಚ್ಚು ಜನ ದೇವಿ ದರ್ಶನವನ್ನು ಪಡೆದಿದ್ದಾರೆ. ನಾಳೆ ಸಂಜೆ 7 ಗಂಟೆಗೆ ಈ ಸಾರ್ವಜನಿಕ ದರ್ಶನ ಕೊನೆಗೊಳ್ಳಲಿದೆ. ನಾಡಿದ್ದು ಹಾಸನಾಂಬೆಯ ದೇವಸ್ಥಾನದ ಗರ್ಭಗುಡಿಯ ಬಾಗಿಲನ್ನು ಮುಚ್ಚಲಾಗತ್ತೆ. ಹಾಗಾಗಿ ಇವತ್ತು ನಾಳೆ ಆಲ್ಮೋಸ್ಟ್ ಕೊನೆ ದಿನಗಳು. ಹಾಗಾಗಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಹರಿದು ಬರ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾಡಳಿತ ಕೊಟ್ಟಿರುವ ಮಾಹಿತಿಯ ಪ್ರಕಾರ 18 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು ಆಗಮಿಸಿದ್ದಾರೆ. ಸೊ ಈ ಸಾರಿ ದಾಖಲೆಯ ಮಟ್ಟದಲ್ಲಿ ಹಾಸನಾಂಬೆಯ ದರ್ಶನವನ್ನ ಭಕ್ತರು ಪಡ್ಕೊಂಡಿದ್ದಾರೆ. ಬೆಂಗಳೂರಿನ ವಿಜಯನಗರ ಸಮುದ್ರ ರೇಣುಕಾ ಮತ್ತು ಮಹಾದೇವಪ್ಪನವರೇ, ನಿಮ್ಮ ಮಗ ವಿಜಯ್ ಎಕ್ಸಿಟ್ ಗೇಟ್ ಬಳಿ ಕಾಯ್ತಾ ಇದ್ದಾರೆ. ಅವರನ್ನ ಈ ಕೂಡಲೇ ಭೇಟಿಯಾಗಿ. ನೆಲಮಂಗಲದ ಮಾಯನಾಕನಹಳ್ಳಿಯ